ಇದೇನಿದು ನಿನ್ನ ಕೈ ಇಷ್ಟೊಂದು ಹಾರ್ಡ್ ಆಗಿದೆ? ಅದು ಎಳ್ದು ಎಳ್ದು ಹಾಸಿ ಹಾಸಿ ಮೇಲೆ ಎಪ್ಸಿ ಎಪ್ಸಿ ಹೀಗಾಗಿದೆ. ಅಯ್ಯೋ, ಕೇಳಕ್ಕೆ ಕಿವಿಯಿಂದ ರಕ್ತ ಬಂದಂಗೆ ಆಗ್ತಿದೆ. ಪಾಪ, ನಿನ್ನ ಕೈ ಎಷ್ಟು ನೋವಾಗಿರ್ಬೇಡ ಅಲ್ಲ? ಕೈ ನೋವಿದ್ರೆ ಏನ್ ಬಂತು, ಎದೆ ಸುತ್ತಲ್ಲಿ ಇರೋ ಮಜಾನೇ ಬೇರೆ. ಹೌದಾ? ಒಂದ್ಸಲ ಹಾತು ಅನ್ಕೋ, ಆಮೇಲೆ ನೋಡ್ತಾ ನೋಡ್ತಾ ಸಣ್ಣದಾಗುತ್ತಲ್ಲ. ಇಷ್ಟುದ್ದ ಬಾಲ ಕೂಡ ಇಷ್ಟೇ ಕಾಣುತ್ತೆ. ಬಾಲನ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಗಾಳಿಪಟ. ಗಾಳಿಪಟನ ಎಳ್ದು ಎಳ್ದು ಏರ್ಸಿ ಏರ್ಸಿ ಹಾಸಿ ಹಾಸಿ. ಹಂಗಾದ್ರೆ ಖಂಡಿತ ನಿನ್ ಕೈಲಿ ಕೊಡೋದೇ ಇಲ್ಲ ಬಿಡು. ಗಾಳಿಪಟ ಅಂತೂ ಕೊಡೋದೇ ಇಲ್ಲ ಬಿಡು. ಎಲ್ಲಿ ಹೋಗ್ತಾ ಇದ್ದೀರಾ? ಆಚೆ ಹೋಗ್ಬಿಟ್ಟು ಬರ್ತೀವಿ. ಅದಕ್ಕೆಲ್ಲ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಗೊತ್ತು ತಾನೆ? ಇಲ್ಲಿ ಯಾಕೋ ವರ್ಕೌಟ್ ಆಗ್ತಿಲ್ಲ. ಶೋರೂಮಲ್ಲಿ ಗಾಡಿ ನೋಡಿದ್ರೆ ಟೆಸ್ಟ್ ಡ್ರೈವ್ಗೆ ಹೋಗು ಅಂತಾರೆ. ಅಂಥದ್ರಲ್ಲಿ ನೀವು ಕಳ್ಸಲ್ಲ ಅಂತಿರಲ್ಲ. ಕರ್ಕೊಂಡು ಹೋಗು. ಏಯ್, ನೀನಿಲ್ಲೇ ಇರು. ನೀನ್ ಬರೋ ತನಕ ಅವನಿಲ್ಲೇ ಇರಲಿ. ಸಾರಿ ಮಗ, ಬೇಗ ಹೋಗಿ ಬಂದ್ಬಿಡ್ತೀವಿ. ನೀನ್ ಯಾಕೋ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ನಿಂದು ಔಟ್ಡೋರು ನಂದು ಇಂಡೋರು. ನೀವು ಹೋಗ್ಬಿಟ್ ಬಾ, ಆರಾಮಾಗಿ ಹೋಗ್ಬಿಟ್ ಬಾ, ಆರಾಮಾಗಿ ಹೋಗ್ಬಿಟ್ ಬಾ. ಅಷ್ಟೇ, ಎಲ್ಲ ಹುಡುಗಿರು ದ್ರಾಕ್ಷಿ ಸೇಬು ಅದು ಇದು ಅಂತ ತಿನ್ಸಿದ್ರೆ ನೀನೇನು ಸ್ಪೆಷಲ್ ಆಗಿ ಬಾಳೆಹಣ್ಣು ತಿನ್ನಿಸ್ತಿದ್ಯಾ? ತುಂಬಾ ಸ್ಮೂತ್ ಆಗಿ ಒಳಗೆ ಹೋಗುತ್ತಲ್ವಾ, ಅದಕ್ಕೆ. ನಾಟಿ ಬ್ಯೂಟಿ, ತುಂಬಾ ಚೂಟಿ. ಬರೀ ಮಾತಲ್ಲೇ ಮುಗಿಸ್ತೀಯಾ ಇಲ್ಲ ಬೇರೆ ಏನಾದ್ರು ಮಾಡ್ತೀಯಾ? ಹಸದ ತಕ್ಷಣ ತಿಂದ್ರೆ ಅಷ್ಟು ಮಜಾ ಇರಲ್ಲ. ಸಾವಧಾನಕ್ಕೆ ತಿಂದ್ರೇನೆ ತೃಪ್ತಿ. ನಾವಿಬ್ರು ಸಿನಿಮಾಗ ಹೋಗೋಣವಾ? ಸಿನಿಮಾಗ? ಅಲ್ಲೋಗಿ ಏನ್ ಮಾಡ್ತೀಯಾ? ನಾವಿಬ್ರು ಥಿಯೇಟ್ರಲ್ಲಿ ಕೂರ್ತೀವಾ? ಕೂತಿರ್ತೀವಿ. ಆ ಕಡೆ ಲೈಟ್ ಆಫ್ ಆಗತ್ತಾ? ಆಗತ್ತೆ. ಆಮೇಲೆ ನಾನ್ ನಿನ್ ಮೇಲೆ ಲಚಕ್ ಅಂತ ಕೈ ಹಾಕ್ತೀನ. ಆಮೇಲೆ ನಾನ್ ನಿನ್ಗೆ ಕಚಕ್ ಅಂತ ಒಂದು ಮುತ್ತು ಕೊಡ್ತೀನ. ಅಯ್ಯೋ, ಆಮೇಲೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋತೀನ. ತಪ್ಕೊಂಡು ಆಮೇಲೆ ಇನ್ನೇನು? ಇದೇ ಮೂಡ್ ಮುಂದುವರೆದ್ರೆ ನಮಗೆ ಥಿಯೇಟರ್ ಓನರ್ ಬಂದು ಬೂಟಲ್ಲಿ ಹೊಡಿತಾನೆ ಅಷ್ಟೇ ಅಲ್ವಾ? ಮತ್ತೆ ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡೋದ್ರ ಬದಲು ಇಲ್ಲೇ ಸಾಕು ಅನ್ನುವಷ್ಟು ಮಿಷ್ಟನ್ನ ಭೋಜನ ಮಾಡ್ಬೋದಲ್ವಾ? ಚೂಟಿ, ಆದ್ರೆ ನೀನು ತುಂಬಾ ಘಾಟಿ. ತಂದಿದೀಯ ಸೇಫ್ಟಿ ಆಲ್ರೆಡಿ. ಮತ್ತೆ ತಡ ಯಾಕೆ? ಶುರು ಮಾಡೋಣ ಪಾರ್ಟಿ.